ಶಾಸಕ ಬಸನಗೌಡ ಯತ್ನಾಳ್ ಪಾಟೀಲ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಖಂಡಿಸಿ ಏನು ಪಂಚಮಸಾಲಿ ಸಮಾಜದಿಂದ ಇವತ್ತು ಸಭೆಯನ್ನು ಸೇರಲಾಗಿತ್ತು. ಸಭೆಯಲ್ಲಿ ಸಾಕಷ್ಟು ಮಹತ್ವದ ತೀರ್ಮಾನಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಹೈಕಮಾಂಡ್ಗೆ ಒಂದು ಸಮಾಜದಿಂದ ಸಂದೇಶ ರವಾನಿಸುವಂಥದ್ದು ಮತ್ತು ಒಂದು ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ನಮ್ಮ ಜೊತೆಗೆ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿದ್ದಾರೆ. ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತು ಬಿಜೆಪಿಯ ಹೈಕಮಾಂಡ್ಗೆ ಏನು ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ಅವರಿಂದ ಕೇಳಿ ತಿಳ್ಕೊಳ್ತೇವೆ. ಇವತ್ತು ಒಂದು ಸಭೆಯನ್ನು ಮಾಡಿದ್ದೀರಿ, ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ. ಸೊ ಯಾವುದನ್ನು ಬಿಜೆಪಿ ಹೈಕಮಾಂಡ್ಗೆ ಸಂದೇಶವಾಗಿ ರವಾನಿಸೋಕೆ ಇಷ್ಟಪಡ್ತೇವೆ? ನಮ್ಮ ನಿನ್ನೆಯಿಂದ ಸಮಾಜ ಬಾಂಧವರು ಭಾಳ ಆಕ್ರೋಶಗೊಂಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಉಚ್ಚಾಟನೆ ಮಾಡ್ತಕ್ಕಂಥ ಕ್ರಮ ಸರಿಯಲ್ಲ. ಯಾರ್ದೋ ವ್ಯಕ್ತಿಗಳ ಮಾತನ್ನು ಕೇಳಿ ಕುತಂತ್ರದ ಮೂಲಕವಾಗಿ ಅವ್ರನ್ನ ರಾಜಕೀಯ ನಾಯಕತ್ವವನ್ನು ಕಡೆಗಣಿಸೋ ಪ್ರಯತ್ನ ಮಾಡಿದ್ದು ನಮಗೆ ನಿರಾಶೆ ಆಗಿದೆ. ಕಾರಣ ಯಾಕಪ್ಪ ಅಂದರೆ ಬಸವನ ಪಾಟೀಲ್ ಯತ್ನಾಳ್ ಒಂದು ಪಕ್ಷದ ವ್ಯಕ್ತಿ ಅಂತ ನಾವು ಯಾರು ನೋಡ್ತಾ ಇಲ್ಲ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಭಾಳ ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥವ್ರು. ಅವರು ಅವ್ರ ಪಕ್ಷ ಅಧಿಕಾರಿ ಯಡಿಯೂರಪ್ಪರ ಅಧಿಕಾರಿ ಇದ್ದಾಗಿರ್ಬೋದು, ಬೊಮ್ಮಾಯಿರ ಅಧಿಕಾರಿ ಇದ್ದಾಗಿರ್ಬೋದು, ಎಲ್ಲ ಸಂದರ್ಭದಲ್ಲಿ ಅವರು ಪಕ್ಷವನ್ನು ಚೌಕಟ್ಟನ್ನು ಮೀರಿ ನಮ್ಮ ಸಮಾಜ ನ್ಯಾಯ ಕೊಡಿಸೋಕೆ ಹೋರಾಟ ಮಾಡಿದರು. ಮತ್ತು ಎಂದೂ ಸಹ ನಮ್ಮ ಜನಾಂಗದ ಹೋರಾಟ ತಮ್ಮ ಅಧಿಕಾರಕ್ಕೆಂದು ಬಳಕೆ ಮಾಡಿಕೊಂಡಿಲ್ಲ, ನಿಸ್ವಾರ್ಥ ಹೋರಾಟ ಮಾಡಿದರು. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಯಕನಿಗೆ ಅನ್ಯಾಯ ಆಗೈತೆ ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿ ನಿಲ್ಲುವುದು ನಮ್ಮ ಕರ್ತವ್ಯ. ಹಾಗಾಗಿಯೇ ಇವತ್ತು ಪಕ್ಷದವ್ರು ಏನು ನಮ್ಮನ್ನು ಬಳಕೆ ಮಾಡಿಕೊಂಡು, ಈ ಜನಾಂಗವನ್ನು ಬಳಕೆ ಮಾಡಿಕೊಂಡು, ಈ ನಾಯಕರನ್ನ ಬಳಕೆ ಮಾಡಿಕೊಂಡು ಯಾರ್ದ ಮಾತು ಕೇಳಿ ಇವತ್ತು ಉಚ್ಚಾಟನೆ ಮಾಡ್ತಾರಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಎಲ್ಲೇ ಒಂದು ಕಡೆ ಅನ್ಯಾಯ ಮಾಡ್ದಂಗೆ ಆಗಿದೆ ಅಂತ. ಆ ಹಿನ್ನೆಲೆ ಒಳಗೆ ನಾಳೆ 10ನೇ ತಾರೀಕು ಒಳಗೆ ನಾವು ಆ ಪಕ್ಷದ ವರಿಷ್ಠಿಗೆ ನಾವು ಗಡುವು ಕೊಡ್ತೀವಿ. ಅಷ್ಟರೊಳಗೆ ನೀವು ಉಚ್ಚಾಟನೆಯನ್ನು ವಾಪಸ್ ಪಡ್ಕೊಳ್ಬೇಕು. ಇಲ್ಲದೆ ಹೋದರೆ 13ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನು ಬೆಳಗಾವಿ ಮಹಾನಗರದಲ್ಲಿ ನಾವು ಮಾಡಲಾಗ್ತದೆ.